good morning everyone. Today we learn 6th standard poem The Way to Succeed. This poem is written by Norman MacLeod. ಯಶಸ್ವಿಯಾಗಲು ಒಂದು ಮಾರ್ಗ ಅಥವಾ ಯಶಸ್ಸಿನ ಒಂದು ಮಾರ್ಗ ಅನ್ನುವಂತಹ ಒಂದು ಸುಂದರವಾದ ಟೈಟಲ್ನ ಮೂಲಕ ಕವಿಯು ಇಲ್ಲಿ ಮಕ್ಕಳನ್ನ ಕುರಿತು ತಿಳಿಸಿದ್ದಾರೆ. ಮಕ್ಕಳು ತಮ್ಮ ಜೀವನದಲ್ಲಿ ಹೇಗೆ ಯಶಸ್ವಿಯಾಗಬಹುದು ಎಂಬುದನ್ನು ಈ ಪದ್ಯ ಭಾಗದ ಮೂಲಕ ತಿಳಿಸಿದ್ದಾರೆ. Now you listen this poem. First stanza. Drive the nail aright, boys. Hit it on the head. Strike with all your might, boys, while the iron's red. ಈ ಒಂದು ಸ್ಟಾಂಜಾದಲ್ಲಿ ಕವಿಯು ಒಂದು ಮೊಳೆಯನ್ನ ಮಕ್ಕಳ ಸ್ಪಷ್ಟ ಗುರಿಗೆ ಹೋಲಿಸಿ ಹೇಳಿದ್ದಾರೆ. ಅಂದರೆ ಒಂದು ಮೊಳೆಯನ್ನ ಗುರಿ ಇಟ್ಟು ಹೊಡೆದಾಗ ಮಾತ್ರ ಅದು ಸರಿಯಾಗಿ ಗೋಡೆಯನ್ನು ಸೇರಲು ಸಾಧ್ಯ. ಅದೇ ರೀತಿ ಮಕ್ಕಳು ಚಿಕ್ಕ ವಯಸ್ಸಿನಲ್ಲೇ ಒಂದು ಸ್ಪಷ್ಟವಾದ ಗುರಿಯನ್ನ ಹೊಂದಿರಬೇಕು. ಆ ಗುರಿಯನ್ನ ತಲುಪಲು ಸರಿಯಾದ ರೀತಿಯಲ್ಲಿ ಪ್ರಯತ್ನವನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಸ್ಟ್ರೈಕ್ ವಿತ್ ಆಲ್ ಯುವರ್ ಮೈಟ್, ಬಾಯ್ಸ್, ವೈಲ್ ದ ಐರನ್ಸ್ ರೆಡ್. ಇಲ್ಲಿ ಕಬ್ಬಿಣ ಕಾದಾಗಲೇ ಅದಕ್ಕೊಂದು ಆಕಾರ ಕೊಡಲಿಕ್ಕೆ ಹೇಗೆ ಸಾಧ್ಯವೋ ಅದೇ ಥರ ಚಿಕ್ಕ ವಯಸ್ಸಿನಲ್ಲಿಯೇ ಆ ಮಕ್ಕಳಲ್ಲಿ ಒಂದು ಸ್ಪಷ್ಟ ಗುರಿ ಇರಬೇಕು. ಆ ಗುರಿ ಸಾಧನೆಗೆ ತಕ್ಕ ಪರಿಶ್ರಮ ಕೂಡ ಇರಬೇಕು. ಆಗ ಮಾತ್ರ ಆ ಮಕ್ಕಳು ಯಶಸ್ವಿಯಾಗಲು ಸಾಧ್ಯ. Second stanza. When you have work to do, boys, do it with a will. They who reach the top, boys, first must climb the hill. ಇಲ್ಲಿ ಕವಿಯು ಮಕ್ಕಳನ್ನ ಕುರಿತು ನೀವು ಯಾವುದಾದರೂ ಒಂದು ಕೆಲಸವನ್ನ ಮಾಡಬೇಕು ಅನ್ಕೊಂಡಿದ್ರೆ ಅದನ್ನು ನೀವು ಆತ್ಮವಿಶ್ವಾಸದಿಂದ, ಶ್ರದ್ಧೆಯಿಂದ, ಇಚ್ಛಾಶಕ್ತಿಯಿಂದ ಮಾಡಿ ಅಂತ ಹೇಳಿದ್ದಾರೆ. ಅದೇ ಥರ ನೀವು ಬೆಟ್ಟದ ತುದಿಯನ್ನು ಮುಟ್ಟಬೇಕು ಅನ್ನುವಂತಹ ಗುರಿಯನ್ನು ಹೊಂದಿದ್ರೆ ಅದಕ್ಕೆ ಮೊದಲು ಏನು ಮಾಡಬೇಕು? ಮೊದಲು ನಾವು ಬೆಟ್ಟವನ್ನು ಹತ್ತುವಂಥ ಪ್ರಯತ್ನವನ್ನು ಮಾಡಬೇಕು. Third stanza. Standing at the foot, boys, gazing at the sky. How can you get up, boys, if you never try? ನೀವು ಬೆಟ್ಟದ ತುದಿಯನ್ನು ಮುಟ್ಟುವ ಗುರಿಯನ್ನು ಹೊಂದಿದ್ರೆ ಅದಕ್ಕೆ ಮೊದಲು ಏನು ಮಾಡಬೇಕು? ಬೆಟ್ಟವನ್ನು ಹತ್ತುವಂತಹ ಪ್ರಯತ್ನವನ್ನು ಮಾಡಬೇಕು ಅಲ್ವಾ? ಆಗ ಮಾತ್ರ ಗುರಿ ಮುಟ್ಟೋದಕ್ಕೆ ಸಾಧ್ಯ. ಇಲ್ಲಪ್ಪ ನಾವು ಬರೀ ಕೆಳಗೆ ನಿಂತ್ಕೊಂಡು ಆಕಾಶವನ್ನು ನೋಡ್ತಾ ಗುರಿ ಮುಟ್ಟಬೇಕು ಅಂತಂದರೆ ಅದು ಸಾಧ್ಯನಾ? ಇಲ್ಲ ಅಲ್ವಾ? ಅದಕ್ಕೆ ಏನು ಬೇಕು? ನಮ್ಮ ಸಂಪೂರ್ಣ ಪ್ರಯತ್ನ ಬೇಕು. ಉದಾಹರಣೆಗೆ ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತ ಕನಸು ಕಂಡಿರ್ತೀವಿ. ಸೊ ಕನಸು ಕಂಡ್ರೆ ಸಾಕ? ಅದಕ್ಕೆ ತಕ್ಕನಾಗೆ ಪರಿಶ್ರಮ ಬೇಕು, ಪ್ರಯತ್ನ ಬೇಕು ಅಲ್ವಾ? ನಾವು ಪ್ರಯತ್ನನೇ ಮಾಡದೆ ಪರೀಕ್ಷೆಗಳನ್ನೇ ಬರೀ ನಾವು ಇಂಜಿನಿಯರ್ ಆಗಬೇಕು ಅಂತಂದರೆ ಆಗ್ತೀವಾ? ಇಲ್ಲ ಅಲ್ವಾ? ಅದೇ ರೀತಿ ಇಲ್ಲಿ ಕವಿಗಳು ಏನು ಹೇಳ್ತಿದ್ದಾರೆ? ನಮ್ಮ ಗುರಿಯನ್ನು ಮುಟ್ಟಬೇಕು ಅಂತಂದರೆ ನಾವೇನು ಮಾಡಬೇಕು? ಅದಕ್ಕೆ ಪ್ರಯತ್ನವನ್ನು ಮಾಡಬೇಕು. ಬೆಟ್ಟವನ್ನು ಹತ್ತಬೇಕು ಅಂತಂದರೆ ನಾವು ಫಸ್ಟ್ ಏನು ಮಾಡಬೇಕು? ಬೆಟ್ಟವನ್ನು ಹತ್ತಲಿಕ್ಕೆ ಪ್ರಯತ್ನ ಮಾಡಬೇಕು. ಕೆಳಗಡೆ ನಿಂತ್ಕೊಂಡು ಆಕಾಶವನ್ನು ನೋಡ್ತಾ ನಾವು ಬೆಟ್ಟದ ತುದಿಯನ್ನು ಮುಟ್ಟಬೇಕು ಅಂತಂದರೆ ಆಗುತ್ತಾ? ಇಲ್ಲ ಅಲ್ವಾ? ಅದೇ ರೀತಿ ನಮ್ಮ ಪರಿಶ್ರಮ ಬೇಕು, ನಮ್ಮ ಪ್ರಯತ್ನ ಬೇಕು ಅಂತ ಹೇಳ್ತಿದ್ದಾರೆ. Though you stumble oft, boys, never be downcast. Try and try again, boys, you will succeed at last. ಇಲ್ಲಿ ಪ್ರಯತ್ನ ಮಾಡುವಾಗ ನಾವು ಕೆಲವೊಂದು ಸಲ ಸೋಲ್ಬಹುದು ಅಲ್ವಾ? ನಾವೇನೇ ಒಂದು ಕಾಂಪಿಟಿಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ನಾವು ಸೋಲ್ಬಹುದು ಅಥವಾ ಗೆಲ್ಲಬಹುದು. ಅಲ್ಲಿ ಏನು ಇಂಪಾರ್ಟೆಂಟ್ ಆಗುತ್ತೆ? ಪಾರ್ಟಿಸಿಪೇಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಹಾಗಂತ ಪ್ರಯತ್ನವನ್ನು ಮಾಡುವಾಗ ಕೆಲವೊಂದು ಸಲ ಸೋಲ್ಬಹುದು. ಹಾಗಂತ ನಾವು ಸೋತಿದ್ವಿ ಅಂತ ಪ್ರಯತ್ನವನ್ನು ಬಿಟ್ಕೂರಕ್ಕಾಗತ್ತಾ? ಇಲ್ಲ ಅಲ್ವಾ? ನಮ್ಮ ಪ್ರಯತ್ನ ಯಾವಾಗಲೂ ಮುಂದುವರಿತಾ ಇರಬೇಕು. ಒಂದಿಲ್ದ ಒಂದಿನ ನಾವೇನಾಗಬಹುದು? ಸಕ್ಸಸ್ ಆಗಬಹುದು. ನಮ್ಮ ಒಂದು ಗುರಿ ಸಾಧನೆಗೆ ನಾವು ಮತ್ತೆ ಪ್ರಯತ್ನವನ್ನು ಮಾಡಬೇಕು. ಟ್ರೈ ಆ್ಯಂಡ್ ಟ್ರೈ ಅಗೈನ್ ಬಾಯ್ಸ್. ಆಗಾಗ ನಾವೇನು ಮಾಡಬೇಕು? ಪ್ರಯತ್ನವನ್ನು ಮಾಡಬೇಕು. ಹೀಗೆ ಮಾಡೋದ್ರಿಂದ
ಕೊನೆಗೊಂದಿನ ಏನಾಗುತ್ತೆ, ಯಶಸ್ಸು ಸಿಕ್ಕೇ ಸಿಗುತ್ತೆ. ಅದಕ್ಕೆ ಕುವೆಂಪುರವರು ಒಂದು ಮಾತು ಹೇಳ್ತಾರೆ ಗೊತ್ತಾ, 100 ಸಾರಿ ಸೋತರೇನಂತೆ, 101 ಸಾರಿ ಬಿದ್ದರೇನಂತೆ, ಸೋಲು ಗೆಲುವಿನ ಮೆಟ್ಟಿಲು, ಬಿದ್ದರಲ್ಲವೇ ಮರಳಿ ಏಳುವುದು, ಬೀಳದಿದ್ದವನು ಎಂದು ಮೇಲೆದ್ದವನಲ್ಲ ಅಂತ ಹೇಳ್ತಾರೆ. ಸೊ ಟ್ರೈ ಆ್ಯಂಡ್ ಟ್ರೈ ಅಗೇನ್ ಬಾಯ್ಸ್, ಯು ವಿಲ್ ಸಕ್ಸೀಡ್ ಅಟ್ ಲಾಸ್ಟ್. ನಾವು ಮರಳಿ ಮರಳಿ ಪ್ರಯತ್ನವನ್ನ ಮಾಡ್ತಿರ್ಬೇಕು, ಕೊನೆಗೊಂದಿನ ನಮಗೆ ಜಯ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ದಿಸ್ ಪೊಯಮ್ ಈಸ್ ಕಂಪ್ಲೀಟೆಡ್. ಥ್ಯಾಂಕ್ ಯು.